ರಾಜ್ಯದಲ್ಲಿ ಎರಡನೇ ಹಂತದ ಮತ್ತು ಅಂತಿಮ ಘಟ್ಟದ ಲೋಕಸಭಾ ಚುನಾವಣೆ ಇವತ್ತು ನಡೀತಾ ಇದೆ. ಕೆಲವೇ ನಿಮಿಷಗಳಲ್ಲಿ ಮತದಾನ ಆರಂಭ ಆಗುತ್ತೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ 14 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. 28 ಕ್ಷೇತ್ರಗಳ ಪೈಕಿ 14ಕ್ಕೆ ಆಲ್ರೆಡಿ ನಾವು ಎಲೆಕ್ಷನ್ ಫೇಸ್ ಮಾಡಿದ್ದೀವಿ. ಉಳಿದಿರುವಂತಹ 14 ಕ್ಷೇತ್ರಗಳಿಗೆ ಇವತ್ತು ಮತದಾನ ನಡೆಯುತ್ತೆ. ಮತದಾರರ ಉತ್ತರ ಏನಾಗಿರುತ್ತೆ ಅನ್ನುವಂಥದ್ದು ಕುತೂಹಲ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಮತದಾನ ನಡೆಯುತ್ತೆ. 21 ಜನ ಮಹಿಳೆಯರು ಸೇರಿದಂತೆ 227 ಅಭ್ಯರ್ಥಿಗಳ ಅದೃಷ್ಟ ಪರೀಕ್ಷೆ ಇವತ್ತಾಗುತ್ತೆ. ಯಾರ ಪರ ಮತದಾರನ ಒಲವು? ಜೂನ್ 4ಕ್ಕೆ ಅಭ್ಯರ್ಥಿಗಳ ಭವಿಷ್ಯವನ್ನ ನಿರ್ಧಾರ ಮಾಡಬಹುದು. ಸೊ ಈಗ 28 ಕ್ಷೇತ್ರಗಳ ಪೈಕಿ 14 ಕ್ಷೇತ್ರಗಳಿಗೆ ಇವತ್ತು ಚುನಾವಣೆ ನಡೀತಾ ಇದೆ. ಹಂಗೆ ನೋಡೋದಾದ್ರೆ ಈ ಎರಡನೇ ಹಂತದಲ್ಲೂ ಕೂಡ ಹಲವಾರು ಬಹಳಷ್ಟು ಪ್ರಮುಖ ಆಕರ್ಷಣೆ ಅನ್ನುವಂಥದ್ದೇ ಇದೆ. ಯಾಕಪ್ಪ ಅಂದ್ರೆ ಇಬ್ರು ಮಾಜಿ ಸಿಎಂಗಳ ಅದೃಷ್ಟ ಪರೀಕ್ಷೆ ಇವತ್ತಾಗ್ತದೆ. ಬೆಳಗಾವಿಯಿಂದ ಜಗದೀಶ್ ಶೆಟ್ಟರು ಮತ್ತು ಹಾವೇರಿಯಿಂದ ಬಸವರಾಜ ಬೊಮ್ಮಾಯಿ, ದಾವಣಗೆರೆಯಲ್ಲಿ ಇಬ್ರು ಹೆಣ್ಮಕ್ಳು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಬಿಜೆಪಿಯಿಂದ ಗಾಯತ್ರಿ ಸಿದ್ದೇಶ್ವರ್, ಕಾಂಗ್ರೆಸ್ನಿಂದ ಪ್ರಭಾ ಮಲ್ಲಿಕಾರ್ಜುನ್. ಅದೇ ರೀತಿಯಾಗಿ ಇನ್ನೂ ಹಲವು ಪ್ರಮುಖ ಆಕರ್ಷಣೆಗಳನ್ನು ಗಮನಿಸಬಹುದು. ಈ 14 ಲೋಕಸಭಾ ಚುನಾವಣೆಯಲ್ಲಿ 10 ಲೋಕಸಭಾ ಕ್ಷೇತ್ರಗಳಲ್ಲಿ ಒಟ್ಟು ಲಿಂಗಾಯತರೇ ನಿರ್ಣಾಯಕ. ಜೂನ್ 4ಕ್ಕೆ ಇವೆಲ್ಲವಕ್ಕೂ ಯಾರ ಪರವಾಗಿ ಮತದಾರ ಇದ್ದ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಲವಾರು ಘಟನೆಗಳ ನಡುವೆ, ಪ್ರಮುಖ ಘಟನೆಗಳ ನಡುವೆ, ಹುಬ್ಳಿಯಲ್ಲಿ ನೇಹಾ ಕಗ್ಗೊಲೆ ಆಗಿರ್ಬೋದು, ಈಗ ಪ್ರಜ್ವಲ್ ಪೆಂಡ್ರೈವ್ ಪ್ರಕರಣ ಆಗಿರ್ಬೋದು, ಹೀಗೆ ಹಲವು ಘಟನೆಗಳ ನಡುವೆ ಎರಡನೇ ಹಂತದ ಚುನಾವಣೆಯನ್ನು ಫೇಸ್ ಮಾಡ್ತಾ ಇದೆ ರಾಜ್ಯದಲ್ಲಿ. ಕರ್ನಾಟಕ ರಾಜ್ಯ ಎರಡನೇ ಹಾಗೂ ಅಂತಿಮ ಘಟ್ಟದ ನಿರ್ಣಾಯಕ ಎಲೆಕ್ಷನ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಡೆಯುತ್ತೆ. ಗಮನಿಸ್ತಾ ಇದ್ದೀರಿ, ಹಲವಾರು ಜನ ಕಾರ್ಯಕರ್ತರಾಗಿರ್ಬೋದು, ಅಭ್ಯರ್ಥಿಗಳಾಗಿರ್ಬೋದು, ಎಲ್ಲರೂ ಕೂಡ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿ ಫಸ್ಟ್ ಅಲ್ಲಿಗೆ ಹೋಗ್ತಾರೆ. ಎಲ್ಲಿ ಈಗ ಶಿವಮೊಗ್ಗ ಕೂಡ ಇವತ್ತು ಎಲೆಕ್ಷನ್ ಅನ್ನ ಫೇಸ್ ಮಾಡ್ತಾ ಇದೆ. ಹಾಗೆ ನೋಡೋದಾದ್ರೆ ಮಾಜಿ DCM ಈಶ್ವರಪ್ಪ ಅವರು ಬಹಳ ಪ್ರತಿಷ್ಠೆಯಾಗಿ ಈ ಚುನಾವಣೆಯನ್ನ ತಗೊಂಡಿದ್ದಾರೆ. ಮೋದಿ ಅವರ ಫೇಸ್ ಹಾಕೊಂಡು, ಬಟ್ ಬಿಜೆಪಿ ಪಕ್ಷದ ವಿರುದ್ಧವಾಗಿ ಅಲ್ಲಿ ಈ ಸಲ ಕಂಟೆಸ್ಟ್ ಮಾಡ್ತಾ ಇರುವಂಥದ್ದು, ಬಟ್ ಮೋದಿ ಅವರ ಫೋಟೋದ ಮುಖಾಂತರವೇ. ಹೀಗೆ ಹಲವು ವಿಶೇಷತೆಗಳನ್ನು ಈ ಸಲ ನಾವು ನೋಡ್ಬೋದು. 14 ಕ್ಷೇತ್ರಗಳ ಪೈಕಿ 11 ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಚುನಾವಣೆಗೆ ಸ್ಪರ್ಧಿಸೋರು ನಾವು ಗಮನಿಸಬಹುದು. ಅದರಲ್ಲೂ ಬಿಜೆಪಿಯಲ್ಲಿ ಹಲವು ಜನ ಹಾಲಿ ಸಂಸದರನ್ನ ಕೈ ಬಿಟ್ಟುಬಿಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲೂ ಕೂಡ ಹಾಗೆ ಆಗಿದೆ. ಅದಾದ್ಮೇಲೆ ಸುರ್ಪುರದಲ್ಲೂ ಇವತ್ತು ಬೈ ಎಲೆಕ್ಷನ್ ಇದೆ, ಅದೊಂದು ಗಮನಕ್ಕೆ ಇಟ್ಕೋಬೇಕು. ಯಾಕಂದ್ರೆ ಅಲ್ಲಿ ಏನು MLA ಆಗಿದ್ರು ರಾಜ ವೆಂಕಟಪ್ಪ ನಾಯಕ್ ಅವರು, ಅವರ ಅಕಾಲಿಕ ನಿಧನದಿಂದ ತೆರವಾಗಿತ್ತು ಆ ಕ್ಷೇತ್ರ. ಅಲ್ಲೂ ಕೂಡ ಬೈ ಎಲೆಕ್ಷನ್ ಆಗ್ತದೆ, ಅದನ್ನ ನೋಡೋಣ. ಅದರ ಜೊತೆಗೆ ಗ್ರೀನ್ ಪೋಲಿಂಗ್ ಬೂತ್ ಗಮನಿಸ್ತಾ ಇದ್ದೀರಿ. ಹಲವು ಆಕರ್ಷಣೀಯ ಒಂದು ಮತಗಟ್ಟೆಗಳನ್ನ ಈ ಸಲ ನಾವು ಗಮನಿಸ್ತಾ ಇದ್ವಿ. ಕಳೆದ ಬಾರಿ ಪಿಂಕ್ ಅಂತೆಲ್ಲ ನೋಡಿದ್ವಿ, ಅದೇ ರೀತಿಯಾಗಿ ಗ್ರೀನ್. ಅದರಲ್ಲೂ ಈ ಸಲ ಚುನಾವಣೆಯ ಸಂದರ್ಭದಲ್ಲಿ ಬಿಸಿಲಿರೋದ್ರಿಂದ, ನೆತ್ತಿ ಸುಡೋ ಬಿಸಿಲಿರೋದ್ರಿಂದ ಹಲವಾರು ಒಂದು ಜನರಿಗೆ ಬರುವಂಥವ್ರಿಗೆ ಅನುಕೂಲ ಆಗಲಿ ಅಂತ ನೆರಳಿನ ವ್ಯವಸ್ಥೆ ಆಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಹೀಗೆ ಹಲವಾರು ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಯಾರು ಕೂಡ ತಪ್ಪಿಸ್ಕೊಳ್ಳೋದು ಬೇಡ ಅಂತ. ಎರಡನೇ ಹಂತದ ಮತದಾನ ಇವತ್ತು ನಡೀತಾ ಇದೆ ಲೋಕಸಭಾ ಚುನಾವಣೆಗೆ. ರಾಜ್ಯದಲ್ಲಿ ಶಿವಮೊಗ್ಗ ಅಂತ ನೋಡಿದಾಗ ರಾಘವೇಂದ್ರ ಬಿಜೆಪಿ ಕಡೆಯಿಂದ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರು ತ್ರಿಕೋನ ಸ್ಪರ್ಧೆಯಲ್ಲಿ, ಅವರಿಬ್ಬರಿಗೆ ಅಲ್ಲ, ಮೂರನೇ ಅಭ್ಯರ್ಥಿ ಈಶ್ವರಪ್ಪ ಅವರು ಕೂಡ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ದಾವಣಗೆರೆ ಅಂತ ಗಮನಿಸಿದಾಗ ಇಲ್ಲಿ ಮಹಿಳೆಯರ ಕಾದಾಟ. ಗಾಯತ್ರಿ ಸಿದ್ದೇಶ್ವರ್ ಬಿಜೆಪಿ ಕಡೆಯಿಂದ, ಪ್ರಭಾ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಕಡೆಯಿಂದ. ಏನೋ ಕೇಂದ್ರದ ಸಚಿವರು ಆಗಿರುವ ಪ್ರಹ್ಲಾದ್ ಜೋಶಿ ಅವರು ಬಿಜೆಪಿ, ಹಾಗೆ ಹುಬ್ಳಿಯಿಂದ ಇದು ಕಂಟೆಸ್ಟ್ ಮಾಡ್ತಿರೋದವರು. ವಿನೋದ್ ಅವರು ಕಾಂಗ್ರೆಸ್ ಕಡೆಯಿಂದ. ಮಾಜಿ CM ಬೊಮ್ಮಾಯಿ ಅವರು ಬಿಜೆಪಿ ವತಿಯಿಂದ ಹಾವೇರಿ ಕ್ಷೇತ್ರದಲ್ಲಿ. ಗಡ್ಡದೇವರ ಮಠ ಕಾಂಗ್ರೆಸ್ ಕಡೆಯಿಂದ ಬಹಳ ತೀವ್ರ ಪೈಪೋಟಿಯನ್ನ ಗಮನಿಸಬಹುದು. ಇಲ್ಲೂ ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಬಿಜೆಪಿ ಕಡೆಯಿಂದ ಮೊಟ್ಟ ಮೊದಲ ಬಾರಿಗೆ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಮಗಳನ್ನ ಕಣಕ್ಕಿಳಿಸೋದರ ಮುಖಾಂತರ ಅವಳ ಮಗಳ ಒಂದು ಅದೃಷ್ಟ ಪರೀಕ್ಷೆಗೂ ಕೂಡ ಒಂದು ಗಮನವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಬೆಳಗಾವಿಯಲ್ಲೂ ಕೂಡ ಸೇಮ್ ಮಾಜಿ CM ಶೆಟ್ಟರ್ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಅವರ ಆಪೋಸಿಟ್ ಕ್ಯಾಂಡಿಡೇಟ್ ಆಗಿ ಇದೀಗ ಮೃಣಾಲ್ ಹೆಬ್ಬಾಳ್ಕರ್, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರ. ಇಲ್ಲೂ ಸೇಮ್. ಬಾಗಲಕೋಟೆಯಲ್ಲೂ ಸೇಮ್ ಸಂಯುಕ್ತ ಹೆಗಡೆ ಒಂದು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನು ವಿಜಯಪುರ ಅಂತ ನೋಡಿದಾಗ ರಾಜು ಅಲ್ಗೂರ್ ಕಾಂಗ್ರೆಸ್ ಕಡೆಯಿಂದ, ಜಿಗಜಿಣಗಿ ಬಿಜೆಪಿಯ ವತಿಯಿಂದ ಇವತ್ತು ತಮ್ಮ ಒಂದು ಅಂದ್ರೆ ಅದೃಷ್ಟ ಪರೀಕ್ಷೆಗೆ ಇಳಿತಾ ಇದ್ದಾರೆ. ಭಗವಂತ್ ಖುಬಾ ಬಿಜೆಪಿಯ ಬೀದರ್ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ, ಸಾಗರ್ ಖಂಡ್ರೆ, ಈಶ್ವರ್ ಖಂಡ್ರೆ ಅವರ ಪುತ್ರ, ಇವರು ಕೂಡ ಮೊದಲ ಬಾರಿಗೆ ವೆರಿ ಯಂಗ್ ಕ್ಯಾಂಡಿಡೇಟ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ.
ಕಲಬುರಗಿಯಿಂದ ಉಮೇಶ್ ಜಾಧವ್ ಬಿಜೆಪಿ ಪಕ್ಷದ ಕ್ಯಾಂಡಿಡೇಟ್ ಆಗಿ, ರಾಧಾಕೃಷ್ಣ ಕಾಂಗ್ರೆಸ್ ಕಡೆಯಿಂದ. ಒಟ್ಟು 14 ಕ್ಷೇತ್ರಗಳಿಗೆ ನಾವು ಈ ರೀತಿಯಾಗಿ ನೋಡ್ಬೋದು. ಕಾಂಗ್ರೆಸ್ ಕಡೆಯಿಂದ ಕುಮಾರ್ ನಾಯ್ಕ್ ರಾಯಚೂರು ಕ್ಷೇತ್ರದಲ್ಲಿ, ಅದೇ ರೀತಿಯಾಗಿ ಅಮರೇಶ್ವರ್ ಬಿಜೆಪಿ ಪಕ್ಷದ ಕ್ಯಾಂಡಿಡೇಟ್ ಆಗಿ ಇವತ್ತು ಎಲೆಕ್ಷನ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ. ಬಿಜೆಪಿ ಕಡೆಯಿಂದ ಕೊಪ್ಪಳದಲ್ಲಿ ಕ್ಯಾವತ್ತೂರ್, ಹಾಗೆ ಕಾಂಗ್ರೆಸ್ನಲ್ಲಿ ರಾಜಶೇಖರ್ ಅವರು. ಕಳೆದ ಬಾರಿ 28ರಲ್ಲಿ 25 ಬಿಜೆಪಿ ಪಾಲಾಗಿತ್ತು. ಇನ್ನುಳಿದಿದ್ದು ಒಂದು ಪಕ್ಷೇತರ, ಮತ್ತೊಂದು ಕಾಂಗ್ರೆಸ್ ಹಾಗೆ JDS ಪಾಲಾಗಿತ್ತು. ಬಟ್ ಈ ಸಲ ಏನಾಗುತ್ತೆ, ಎರಡನೇ ಹಂತದಲ್ಲಿ ಮತದಾರನ ಒಲವು ಏನಾಗಿರುತ್ತೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ.